ಓಂ असतो मा शांतिः ಎಲ್ಲ ಆಡಿಯೋ ಪ್ಲೇ ಮಾಡಬೇಕಂತ ಕೇಳ್ಕೊಳ್ತೇನೆ. ಹಾಕಿದ್ದು ಮಿಂಚು ಹುಳು ಹೇಳಿದಾಗ ಎಷ್ಟು ಅಭಾಸ ಆಗುತ್ತೋ ಅವ್ರನ್ನ ಪರಿಚಯ ಮಾಡು ಅಂತ ಹೇಳಿದಾಗೂ ನನಗೆ ಹೆಂಗೆ ಅನ್ನಿಸ್ತು. ನಾಡಿನ ಅವರು ಯಾಕೆಂದ್ರೆ ಮಾಮೂಲಿ ಪರಿಚಯಗಳು ಅಂದ್ರೆ ತಾವೆಲ್ಲ ಗೊತ್ತಿದ್ದಂಗೆ ಇಂಥ ದಿನಾಂಕದಿಂದ ಜನಿಸಿದ್ರು, ಇವ್ರ ತಂದೆ ಹಾಗಿದ್ರು ಹೀಗಿದ್ರು ಅಂತ. ಅವೆಲ್ಲದಕ್ಕಿಂತ ಒಂದು ಶ್ರೇಷ್ಠತೆ ಇರೋರನ್ನ ವರ್ಣಿಸೋಕ್ಕಾಗೋದಿಲ್ಲ. ಅಂಥ ಒಂದು ವ್ಯಕ್ತಿತ್ವ ಇವತ್ತು ನಮ್ಮ ಇಲಾಖೆಗೆ ಬಂದಿದೆ. ಪ್ರೊಫೆಸರ್ ಜಿ ಸಿದ್ದರಾಮಯ್ಯ ಸರ್ ಅವರು ಅಧ್ಯಾಪಕರಾಗಿ ಜೊತೆಗೆ ನಾಡಿನ ಖ್ಯಾತ ಚಿಂತಕರಾಗಿ ಇವತ್ತು ಸತ್ತಂಗೂ ಬದುಕ್ತಾ ಇರುವಂಥ ಜನ, ಸತ್ತಂತೆ ಇರುವಂಥ ಜನರನ್ನ ಎಚ್ಚರಿಸುವಂಥ ಒಂದು ಜಾಗೃತಿ ಕೆಲಸವನ್ನು ಮಾಡ್ತಾ ಇರುವಂಥ ಪ್ರಮುಖ ವ್ಯಕ್ತಿಗಳಲ್ಲಿ ಎಚ್ ಜಿ ಸಿದ್ದರಾಮಯ್ಯ ಸರ್ ಅವರು ಪ್ರಥಮ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. ಈ ನಾಡಿನಲ್ಲಿ ಎಲ್ಲೇ ರೈತರ ಮೇಲೆ ದೌರ್ಜನ್ಯ ಆಗಲಿ, ಎಲ್ಲೇ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಲಿ, ಎಲ್ಲೇ ತಳ ಸಮುದಾಯದವ್ರ ದೌರ್ಜನ್ಯ ಆಗಲಿ, ಎಲ್ಲಿ ಅನ್ಯಾಯ ಕಂಡಾಗ ಅನ್ಯಾಯದ ವಿರುದ್ಧ ಒಂದು ಧ್ವನಿ ಇದೆ ಅಂದರೆ ಆ ಧ್ವನಿಯನ್ನು ನೀಡೋದರಲ್ಲಿ ಪ್ರಥಮರಾಗಿರುವಂಥವ್ರು ಎಚ್ ಜಿ ಸಿದ್ದರಾಮಯ್ಯರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಪರಿಶಿಷ್ಟ ವರ್ಗದ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಕೃಷಿ ಆಯುಕ್ತಾಲಯ ಇವರು ಹಮ್ಮಿಕೊಂಡಿರ್ತಕ್ಕಂಥ ಈ 3 ಜನ ಮಾನವತಾವಾದಿಗಳ ಒಂದು ನೆನಪಿನ ಕಾರ್ಯಕ್ರಮ ಇದು. ವಿಶೇಷವಾಗಿ ಅಂಬೇಡ್ಕರ್ ಅವರ 133ನೇ ಜನ್ಮ ದಿನಾಚರಣೆ ನಡಿಬೇಕಾಗಿದ್ದು 14ನೇ ತಾರೀಕು ಏಪ್ರಿಲ್ ಇದರಲ್ಲಿ. ಅದು ಮುಂದಕ್ಕೆ ಹೋಗ್ತಾ ಹೋಗ್ತಾ ಇವತ್ತು ಆಗಿರೋದು ನಿಮಗೆಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಅಂಬೇಡ್ಕರ್ ವಿಷಯ ಅಂತಂದಾಗ ಯಾವುದೇ ಕಾರಣದಲ್ಲೂ ಎಷ್ಟೇ ಮುಂದೆ ಹೋದ್ರೂ ಕೂಡ ಅದಕ್ಕೆ ತಪ್ಪಿಸಬಾರದು ಎನ್ನುವ ಒಂದು ಬದ್ಧತೆಯ ಕಾರಣದಲ್ಲಿ ನಾನಿವತ್ತು ಇಲ್ಲಿ ಕರ್ತವ್ಯ ಪ್ರಜ್ಞೆಯ ಹಿನ್ನೆಲೆಯಲ್ಲಿ ಬಂದಿದ್ದೇನೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಗೌರವ ನಮಸ್ಕಾರಗಳು ಹೇಳ್ತಾ, ತುಂಬ ಪ್ರೀತಿಯಿಂದ ಸ್ವಲ್ಪ ಜಾಸ್ತಿ ಕಾಲೆಳಿತಾರೆ ನಮ್ಮ ಶಿವಶಂಕರ್ ಅವರು. ಯಾಕೆಂದರೆ ನಮ್ಮ ಕವಿಯ ಸೋದರ ಅವರು. ಆ ನೆಲೆಯೊಳಗೆ ಒಂದು ಆಪ್ತದ ಬಂಧುತ್ವ ಇದೆ. ಅದಕ್ಕೋಸ್ಕರ ಒಂದು ಹೆಚ್ಚು ಪ್ರೀತಿಯ ಮಾತನಾಡ್ತಾರೆ. ಯಾವತ್ತೂ ಹೋಲಿಕೆಗಳು ತುಂಬ ಉತ್ಪ್ರೇಕ್ಷಿತವಾದಾಗ ಮುಜುಗರ ಜಾಸ್ತಿ ಆಗುತ್ತೆ. ಆದರೂ ಕೂಡ ಅವರ ಪ್ರೀತಿಗೆ ಗೌರವಿಸುತ್ತಾ ಇವತ್ತಿನ ಈ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಡಾಕ್ಟರ್ ಪದ್ಮಯ್ಯ ನಾಯ್ಕ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಶ್ರೀ ಡಿ ವೈ ಶ್ರೀನಿವಾಸ್ ಅವರೇ, ವಿಶೇಷವಾಗಿ ಇವತ್ತು ಸನ್ಮಾನಕ್ಕೆ ಆಗಮಿಸಿರ್ತಕ್ಕಂಥ ಆಶಾ ಅವರೇ, ಬಾಲರೆಡ್ಡಿ ಅವರೇ, ಕರುಣಾಕರ್ ಅವರೇ, ಚಂದ್ರಶೇಖರನವರೇ, ಶಿವರಾಜ್ ಅವರೇ, ಮಿತ್ರರಾದ ಶಿವಶಂಕರ್ ಅವರೇ, ಎಲ್ಲ ಪ್ರಾಧ್ಯಾಪಕರೇ, ಎಲ್ಲ ಅಧಿಕಾರಿ ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕರಿಸ್ತಾ
ಇವತ್ತು ನನಗೆ ತುಂಬ ಖುಷಿಯಾಗಿತ್ತು ಅಂದರೆ 3 ಜನರನ್ನು ನೆನಪಿಸ್ಕೊಂಡ ರೀತಿಯೊಳಗಿನ ಈ ಸಮಾರಂಭ. ಒಂದು, ಈ ಸಂದರ್ಭದಲ್ಲಿ ನಮ್ಮ ಕಾಲಮಾನವನ್ನು ನಾವು ಅರ್ಥ ಮಾಡಿಕೊಂಡಂತೆ ಯಾವುದೇ ಸಮಾರಂಭಗಳನ್ನು ಆಚರಿಸ್ತಕ್ಕಂಥದ್ದು ಹೆಚ್ಚು ಉಪಯುಕ್ತ ಅಂತ ನನಗನಿಸಿರೋದು. ಯಾಕೆ ಹೆಚ್ಚು ಉಪಯುಕ್ತ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಪ್ರತಿಯೊಂದು ಸಮಾರಂಭವೂ ಕೂಡ ಅದರಲ್ಲಿ ಭಾಗವಹಿಸುವ ಕಾರ್ಯಕರ್ತರಿಂದ ಹಿಡಿದು ಭಾಗವಹಿಸುವ ವೇದಿಕೆಯ ಸಮಸ್ತರನ್ನೂ ಒಳಗೊಂಡ ರೀತಿಯೊಳಗೆ ಆತ್ಮಾವಲೋಕನಕ್ಕೆ ಒಳಗು ಮಾಡಿಕೊಂಡಂತೆ ನಾವು ಕಾಲವನ್ನು ಎದುರುಗೊಳ್ಳುವಂಥ ಒಂದು ಪರಿಸ್ಥಿತಿಯೊಳಗಿದ್ದೇವೆ. ಇವತ್ತು ನಮ್ಮ ರಾಜ್ಯದಿಂದ ಹಿಡಿದು ನಮ್ಮ ದೇಶವನ್ನು ಒಳಗೊಂಡಂತೆ ಜಾಗತಿಕ ವ್ಯಾಪ್ತಿಯೊಳಗೆ ನೋಡಿದಾಗ ಶಿವಶಂಕರನ್ನು ಮಾತು ಹೇಳಿದರು, ಕ್ಷೋಭೆಯ ವಾತಾವರಣ ಎಲ್ಲೆಲ್ಲೂ ಇರ್ತಕ್ಕಂಥದ್ದನ್ನು ಕುರಿತು. ನಮ್ಮ ರಾಜ್ಯದೊಳಗಿನ ಕ್ಷೋಭೆಯನ್ನು ನೋಡ್ಕೊಂಡು ಬನ್ನಿ. ಇವತ್ತು ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ, ದಲಿತರ ಮೇಲೆ ಆಗ್ತಾ ಇರ್ತಕ್ಕಂಥ ಅಟ್ರಾಸಿಟೀಸ್ ಇದೆಯಲ್ಲ, ಆ ಅತ್ಯಾಚಾರಗಳು, ಆಕ್ರಮಣಗಳು, ದಬ್ಬಾಳಿಕೆಗಳು, ಇವೆಲ್ಲವುಗಳ ನೆಲೆಯೊಳಗೇನೆ ನಮ್ಮ ದೇಶ ವ್ಯಾಪ್ತಿಯೊಳಗೆ ನೋಡಿದಾಗಲೂ ಕೂಡ ಇವತ್ತು ಮಣಿಪುರ ನಿತ್ಯವೂ ಉರಿಯುತ್ತಿರುವ ನೋವಿನ ವಾತಾವರಣದೊಳಗೆ ಉಸಿರಾಡ್ತಾ ಇರ್ತಕ್ಕಂಥ ಒಂದು ರಾಜ್ಯ. ಅದೇ ಹೆಣ್ಣೆಂದರೆ ಕರುಣೆಯ ಕಡಲು, ಮಮತೆಯ ಮಡಿಲು, ಸಂಸಾರ ಸಾಗರ ದಾಟಿಸುವ ಪ್ರೇಮಿ ಎಂದು ಕರೆಯುತ್ತಾರೆ. ಆದರೆ ಹೆಣ್ಣೊತ್ತರ ಆಜುಬಾಜಿನ ಸದ್ಗುಣಿ ಮಹಿಳೆ ಕಷ್ಟದಲ್ಲಿರುವವರ ಸಂಕಷ್ಟ ಪರಿಹರಿಸಲು ತನ್ನದೇ ಮಾರ್ಗ ಕಂಡುಕೊಂಡಿದ್ದಾರೆ. ಅವರ ಹೆಸರು ಆಶಾವಿ. ಜೈಪುರ ಗ್ರಾಮದ ವೆಂಕಟಪ್ಪ ಮತ್ತು ಸಾಕಮ್ಮ ದಂಪತಿಗಳ ಮಗಳಾಗಿ 1992 ಮಾರ್ಚ್ 12ರಂದು ಜನಿಸಿದ ಇವರು ಬೊಂಬೆಗಳ ನಾಡು ಚನ್ನಪಟ್ಟಣದ ವೆಂಕಟ ಸ್ವಾಮಿಯ ಭಕ್ತರ ಗೊಂಬೆಯಾಗಿ ಬೆಳೆದರು. ತೇಜಸ್ ಮತ್ತು ಮನೀಶ್ ಇಬ್ಬರು ಮಕ್ಕಳ ತಾಯಿಯಾಗಿರುವ ಆಶಕ್ಕನ ಧೈರ್ಯ ಎಲ್ಲರೂ ಮೆಚ್ಚುವಂತಹದ್ದು. ಭೀಕರ ಅಪಘಾತ ಮತ್ತು ಅನಾಹುತಕ್ಕೊಳಗಾಗಿ ಛಿದ್ರವಾದ ಚದುರಿದ ಅಂಗಾಂಗಗಳನ್ನು ಅಂಜದೆ ಅಳುಕದೆ ಒಟ್ಟುಗೂಡಿಸಿ ಚೀಲದಲ್ಲಿ ತುಂಬುತ್ತಾ ಬಂದ. ಈಗ ಆಶಾರವರಿಗೆ ನಾವು ಅಭಿನಂದನೆಯನ್ನ ಮಾಡಿದ್ವಿ. ಅಭಿನಂದನೆ ಯದ್ದಪ್ಪ ಮತ್ತೆ ಮುನಿಸಾದಮ್ಮ ಹೆಸರಿನಲ್ಲಿ ನಾವು ಸ್ಮರಣೆ ಮಾಡಿದ್ದು. ಯಾಕೆಂದ್ರೆ ಅಧಿಕಾರಿಗಳಲ್ಲಿ ಯಾರು ಅನ್ಯತಾ ಭಾವಿಸ್ಕೋಬೇಡಿ. ಬರೋದು ನನಗಿರ್ಲಿ ಅನ್ನೋರೇ ಹೊರತು ನನಗೆ ಬಂದಿರೋದು ಏನಾದ್ರು ದಾನ ಧರ್ಮ ಮಾಡೋಣ ಅನ್ನೋರು ಅಪರೂಪ. ಅವರು ನಮ್ಮ ಸಂಘಕ್ಕೆ 1 ಲಕ್ಷ ರೂಪಾಯಿ ದೇಣಿಗೆನ ಒಂದು 4 ವರ್ಷದ ಹಿಂದೆ ಕೊಟ್ಟರು. 4 ವರ್ಷದಿಂದ ಯಾಕೆ ಕೊಟ್ಟರು ಅಂದ್ರೆ ನಮ್ಮ ಕಾರ್ಯಚಟುವಟಿಕೆಗಳಿಗೆ ಅವರು ಮಾರ್ಗದರ್ಶಕರಾಗಿದ್ರು. ಅವಾಗ ನಾವು ಹೇಳಿದ್ವಿ 1 ಲಕ್ಷ ರೂಪಾಯಿ ಕೊಟ್ಟಿದ್ದೀರಾ ಸರ್, ಇದನ್ನ ನಾನು ಕೇಳಿದೆ ಸರ್ಗೆ, ಸರ್ ನಿಮ್ಮ ಅಪ್ಪ ಅಮ್ಮನ ಹೆಸರೇನು ಸರ್ ಅಂತ ಕೇಳಿದ್ದೆ. ಅವ್ರು ಯದ್ದಪ್ಪ ಮುನಿಸಾದಮ್ಮ ಅಂದ್ರು. ಜನಮುಖಿ ಕೆಲಸ ಮಾಡೋದು, ಎಲ್ಲೋ ಒಂಥರ ನಗರ ಮಧ್ಯೆ ಬಣ್ಣದ ಬದುಕಿನಲ್ಲಿ ಇರೋರಿಗೆ ಬೆಂಬಲ ಮಾಡೋದಲ್ಲ. ಒಂದೊತ್ತು ಹುಡುಗು ಕೂಡ ಬುದ್ಧ ಇದ್ದಾನೆ, ಅವರೆಲ್ಲೂ ಕೂಡ ಒಬ್ಬ ಬಸವಣ್ಣ ಇದ್ದಾನೆ, ಅವರೆಲ್ಲೂ ಒಬ್ಬ ಅಂಬೇಡ್ಕರ್ ಇದ್ದಾನೆ. ನೋಡ್ಬೋದು ಒಂಥರ ಅನ್ಸುತ್ತೆ. ಯಾಕೆಂದ್ರೆ ಅಧಿಕಾರಿಗಳಲ್ಲಿ ನೋವು ಕಂಡೋರಿದ್ದಾರೆ, ನೋವು ಉಂಡ ಅಧಿಕಾರಿಗಳು ಕಡಿಮೆ. ಅದು ನೋವನ್ನ ಅಪಾರವಾಗಿ ಉಂಡು ನೋವನ್ನ ಕಂಡಿರುವಂತ ಮಾನವೀಯ ಅಧಿಕಾರಿ ನಮ್ಮ ಶ್ರೀನಿವಾಸರು. ಇದು ನಮ್ಮ ಇಲಾಖೆ ಅದೃಷ್ಟ. ಇವತ್ತಿನ ಆಯುಕ್ತರು ಬಂದಿದ್ರೆ ಚೆನ್ನಾಗಿತ್ತು, ಅವರು ಕೂಡ ಅಷ್ಟೇ. ಕೃಷಿ ಕ್ಷೇತ್ರಕ್ಕೂ ಕೂಡ, ಕೃಷಿ ಕ್ಷೇತ್ರ ಇರ್ಬೋದು ಅಥವಾ ನಮ್ಮ ಪಶುವೈದ್ಯಕೀಯ ಇರ್ಬೋದು, ಎಲ್ಲ ನಮ್ಮ ವಿವಿಧ ಏನು ಸಂಸ್ಥೆಗಳೇನಿದ್ದಾವೆ ಅವುಗಳು ಆಗ್ಬೇಕಂತ ಹೇಳಿದ್ರು ಕೂಡ ಅವರ
ಹೇಳಿ.